ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಡ್ತು. ತುಂಬ ದಿನಗಳಿಂದ ಅನ್ಕೊಂಡಿದ್ದೆ ನಾನು ವರಮಹಾಲಕ್ಷ್ಮಿಗೆ ಏನೇನು ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಬಟ್ ಕೆಲವೊಂದು ವಸ್ತುಗಳೆಲ್ಲ ಇನ್ನೂ ಬಂದೇ ಇಲ್ಲ, ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಹಾಗಾಗಿ ನಾಳೆ ಮಾಡ್ರಾಯ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ಇನ್ನೇನು ಬರಲೇ ಇಲ್ಲ ಕೆಲವೊಂದು ವಸ್ತುಗಳೆಲ್ಲ. ಹಾಗಾಗಿ ಮತ್ತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಮುಖವಾಡವನ್ನು ತೋರಿಸ್ತಾ ಇದ್ದೀನಿ. ಬೆಳ್ಳಿ ಮುಖವಾಡ. ನಾನು ಸುಮಾರು ವರ್ಷಗಳಿಂದ ನಾರ್ಮಲ್ ಮುಖವಾಡ ಬರುತ್ತಲ್ವ, ಸೊ ಅದನ್ನೇ ಯೂಸ್ ಮಾಡ್ತಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಬಟ್ ಈ ವರ್ಷ ತಗೊಳ್ಳೋ ಥರ ಆಯಿತು. ಬಟ್ ಇದು ಕೂಡ ಸ್ವಲ್ಪ ಚಿಕ್ಕದಾಗಿದೆ, ನನಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕನ್ನಿಸ್ತು. ಬಟ್ ಇದಕ್ಕೆ 8,500 ತನಕ ಆಯಿತು, ಅಪ್ ಟು 8,500 ತನಕ. ಹಾಗಾಗಿ ಇದನ್ನೇ ತೊಗೊಂಡೆ. ಬಟ್ ನೋಡ್ತಿರ್ಬೋದು ತುಂಬ ಕ್ಯೂಟ್ ಆಗಿದೆ. ಬಟ್ ತುಂಬ ಖುಷಿ ಆಯಿತು, ಅಟ್ಲೀಸ್ಟ್ ಈ ವರ್ಷನಾದರೂ ಬೆಳ್ಳಿಯ ಮುಖವಾಡ ತೊಗೊಳ್ಳೋ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಬೆಳ್ಳಿ ಮುಖವಾಡವನ್ನು ತಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿ, ಬ್ಲೂ ಕಲರ್ ಸ್ಯಾರಿ. ಇದು ನಾನು ಲಾಜ್ರಿ ಡಿಸೈನ್ ಅಂತ ಇದೆಯಲ್ವ, ಡಿಸೈನರ್ ಅಂತ, ಅದರಲ್ಲಿ ಆರ್ಡರ್ ಮಾಡಿದ್ದು. ಬಟ್ ಇದು ಏನಂದರೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾನು ಆರ್ಡರ್ ಮಾಡಿದಾಗಿತ್ತು, ನನಗೆ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಅದು ತುಂಬ ಲೇಟಾಗಿ ಹೋಯಿತು ಬರೋಕ್ಕೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿಲ್ಲ. ಸೊ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಇದು ಸ್ಯಾರಿ. 1,500 ರುಪೀಸ್ ಸ್ಯಾರಿ. ತುಂಬ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ. ಲಾಜ್ರಿ ಡಿಸೈನರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಸ್ಯಾರಿ. ಸೊ ಈ ಸ್ಯಾರಿ ನಾನು ಈ ವರ್ಷ ಲಕ್ಷ್ಮೀ ಪೂಜೆಗೆ ಇದು ಮಾಡ್ತಿರೋದು. ಇದನ್ನು ನಾನು ಮತ್ತೆ ಜಾಸ್ತಿ ಏನು ಓಪನ್ ಮಾಡಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಸ್ಯಾರಿ ಇದು. ಅದರಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಸ್ಯಾರಿಗಳು ಬರುತ್ತೆ. ಹಾಗಾಗಿ ನಾನು ಅದರಲ್ಲಿ ಇದು ಮಾಡಿದ್ದಾಗಿತ್ತು. ನೆಕ್ಸ್ಟ್ ಬಂದು ಇದು ಭತ್ತದ ತೋರಣ. ಇದು ಒಂದು 2-3 ದಿನದ ಹಿಂದೆ ಬಂತು. ನಾವು ಮನೆಗೆ ಹಾಕಿದ್ದೀವಿ ಆಲ್ರೆಡಿ. ಬಟ್ ಅದು ಗುಬ್ಬಿಗಳು ಬಂದು ಬೇಗ ತಿಂದು ಖಾಲಿ ಮಾಡಿಬಿಡುತ್ತೆ. ಒಂದು 2 ತಿಂಗಳೊಳಗಡೆ ಎಲ್ಲ ಖಾಲಿ ಮಾಡಿಬಿಡುತ್ತೆ. ಹಾಗಾಗಿ ಹಬ್ಬದ ದಿನ ಹಾಕೋಣ ಅಂತ ಅಂದ್ಬಿಟ್ಟು ಇದೊಂದನ್ನು ಆರ್ಡ್ರ್ ಮಾಡಿದ್ದು. ಸೊ ಭತ್ತದ ತೋರಣ ಇದನ್ನು ಇವಾಗ ನಾನು ಓಪನ್ ಮಾಡಲ್ಲ, ಇದೆಲ್ಲ ಭತ್ತ ಎಲ್ಲ ಸಿಕ್ಕಾಕೊಂಡಿರುತ್ತೆ, ಎಲ್ಲ ಚೆಲ್ಲತ್ತಲ್ವ. ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಭತ್ತದ ತೋರಣ ತೊಗೊಂಡಿದ್ದು. ನೆಕ್ಸ್ಟ್ ನೋಡಿ, ಇದು ಕ್ಯೂಟ್ ಆಗಿರುವಂತಹ ಕಾಲುಂಗುರ, ಸಿಲ್ವರ್ ಕಾಲುಂಗುರ. ತುಂಬ ಚೆನ್ನಾಗಿದೆ. ಅದು ಕಟ್ಟಾಗಿ ಹೋಗಿತ್ತು, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲ ಕಲರು ಇದೆ. ಸೊ ಎಲ್ಲ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ. ಇದು ಹೊಸದಾಗಿ ಬಂದಿರೋದಂತ ಅಂದರು, ಹಾಗಾಗಿ ಇದನ್ನು ತಗೊಂಡೆ. ಇಲ್ಲಿ ನೋಡ್ತಿರ್ಬೋದು. ಸೊ ಈ ಥರ ಕಾಲುಂಗುರ. ಇದು ಒಂದು ಸರ ತಗೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅಂದರೆ ಲಕ್ಷ್ಮಿಗೆ ಹಾಕೋಕ್ಕೆ. ತುಂಬ ಕ್ಯೂಟ್ ಆಗಿದೆ. ಇದು ಔಟ್ಸೈಡಲ್ಲಿ ತೊಗೊಂಡಿದ್ದು, ಮೀಶೋದಲ್ಲಿನೂ ತೊಗೊಂಡಿಲ್ಲ. ಸೊ ಇದು ಒಂದು. ಹಾಗೆ ಈ ಥರದ್ದೆಲ್ಲ ಕವರ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಈ ಕವರ್, ನೋಡ್ತಿರ್ಬೋದು. ಸೊ ಈ ಥರ ಇದರಲ್ಲಿ ಎಲ್ಲ ಗಿಫ್ಟ್ಸನ್ನು ಹಾಕಿ ಕೊಡ್ಬೋದು, ಅರ್ಶಿನ ಕುಂಕುಮಕ್ಕೆ ಬಂದವರಿಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಪ್ಲೇನಲ್ಲೂ ಇತ್ತು. ಸೊ ಆನ್ಲೈನಲ್ಲೂ ಇದೆ ಅನ್ಕೋತೀನಿ, ಮೀಶೋದಲ್ಲಿ ನನಗೆ ಮಾಡೋಕ್ಕೆ ನೆನಪಿಲ್ಲ. ಹಾಗಾಗಿ ಔಟ್ಸೈಡಲ್ಲಿ ಹೋಗಿ ತೊಗೊಬಂದೆ. ಬಟ್ ತುಂಬ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್. ಇದು ನೋಡಿ ತುಂಬ ಕ್ಯೂಟಾಗಿದೆ, ಮೀಶೋದಲ್ಲಿ ತೊಗೊಂಡಿದ್ದು. ಇದು ಏನಂದರೆ ಕರ್ಚೀಪ್ ಆಯಿತಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಾಟನ್ ಮಿಕ್ಸ್ ಆಗಿರುವಂತಹ ಕರ್ಚೀಪು. ಸೊ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಅಂದರೆ ಡಾಕ್ಟರ್ ಪೂರ್ವಿ ಮ್ಯಾಮ್ ಇದ್ದಾರಲ್ವ, ಸೊ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ರು, ಅಟ್ಲೀಸ್ಟ್ ಕರ್ಚೀಪ್ನು ಕೊಡ್ಬೋದು, ಮನೆಯಲ್ಲಿ ಶಾಲೆ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ದೊಡ್ಡವರು ಕೂಡ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನನಗೂ ಕೂಡ ಹೌದು ಅನ್ನಿಸ್ತು. ಯಾಕಂದರೆ ನಾವು ಪ್ರತಿ ವರ್ಷವೂ ಕೂಡ ಬ್ಲೌಸ್ ಪೀಸ್ ಕೊಟ್ಟರೆ ಕೆಲವೊಬ್ಬರು ಅದನ್ನು ಹೊಲಿಸ್ಕೊಳ್ಳೋದೇ ಇಲ್ಲ. ನಾವು ಕೂಡ ಅಷ್ಟೇ, ಎಷ್ಟೊಂದು ಬ್ಲೌಸ್ ಪೀಸನ್ನು ನಮಗೆ ಕೊಟ್ಟಿರ್ತಾರೆ, ನಾವೆಲ್ಲವನ್ನು ಹೊಲಿಸ್ಕೊಳ್ಳಲ್ಲ, ಹಾಗೆ ಇಟ್ಟಿರ್ತೀವಿ, ಯೂಸೇ ಆಗೋಲ್ಲ. ಬಟ್ ಇದು ಖಂಡಿತವಾಗಿ ಯೂಸ್ ಆಗುತ್ತೆ ಅನ್ಕೋತೀನಿ. ನನಗೆ ಅವರು ಹೇಳಿದ್ದು ನಿಜ ಅನಿಸ್ತು. ಅದಕ್ಕೆ ನಾನು ನೋಡೋಣ ಈ ಸಲ ಕರ್ಚೀಪ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಬದಲಿಗೆ ಕರ್ಚೀಪನ್ನು ತೊಗೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ನನಗೆ ತೋರಿಸ್ತೀನಿ. ಇದು ನನಗೆ 300 ರುಪೀಸ್ ಒಳಗಡೆ ಸಿಕ್ಕಿದೆ. 290 ರುಪೀಸ್ ಏನೋ ಅನ್ಕೋತೀನಿ. ಬಟ್ ಅದಕ್ಕಿಂತ ಕಮ್ಮಿದು ಇದೆ, ಬಟ್ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ. ಬಟ್ ಇನ್ನೂ ಕಮ್ಮಿದು ಬೇಕಂದರೆ ಸೊ ಕಮ್ಮಿದು ತೊಗೋಬೋದು. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಒಂದೊಂದು ಡಿಸೈನ್ ಒಂದೊಂದು ಥರ ಇದೆ. ಇದು ನೋಡಿ, ಇದು ಬಂದು ಪರ್ಪಲ್ ಕಲರ್, ಇದು ಒಂದು. ನೆಕ್ಸ್ಟು ಇದು ಒಂದು. ನೆಕ್ಸ್ಟು ಇದು ಒಂದು. ನೆಕ್ಸ್ಟು ಇದು ವೈಟ್ ಕಲರ್, ಯಾವ್ಯಾವ ಕಲರ್ ಅಂತ ನಿಮಗೆ ಕಾಣಿಸುತ್ತೆ ಅನ್ಕೋತೀನಿ. ಸೊ ಇದು ಬಂದುಬಿಟ್ಟು ಬ್ಲೂ ಕಲರ್. ನೆಕ್ಸ್ಟು ಇದು ಬಂದುಬಿಟ್ಟು ವೈಟ್ ಕಲರ್.
ಹಾಗೆಯೇ ವೈಟ್ ಕಲರ್ 2 ಬಂದಿದೆ, ಯಾಕಂದರೆ 12 ಇರುತ್ತಲ್ವ ಒಂದು ಇದರಲ್ಲಿ ಪ್ಯಾಕಲ್ಲಿ, ಹಾಗಾಗಿ ಇದು. ಸೊ ಇದು ಕೂಡ ವೈಟ್ ಕಲರ್. ಇದು ಆವಾಗಲೇ ಒಂದು ತೋರಿಸಿದೆ ಅಲ್ವಾ. ಸೊ ಇದು ಗ್ರೀನ್ ಆಯಿತಾ, ನಿಮಗೆ ಬೇರೆ ಥರ ಕಾಣಿಸುತ್ತೆ ಅನ್ಕೋತೀನಿ. ಸೊ ಇದು ಸ್ವಲ್ಪ ಗ್ರೀನ್ ಮತ್ತು ಪಿಸ್ತಾ ಕಲರ್ ಬರುತ್ತಲ್ವ, ಸೊ ಆ ಥರ ಇದೆ ಇದು. ಸೊ ಡಿಸೈನ್ ನೋಡಿ, ಒಂದೊಂದು ಕೂಡ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ತೋರಿಸ್ದೆ ಅನ್ಕೋತೀನಿ ನಿಮಗೆ. ಸೊ ಇದು ಒಂಥರ ಕ್ರೀಮ್ ಕಲರ್ ಥರ ಇದೆ, ಸ್ವಲ್ಪ ಚೇಂಜ್ ಇದೆ. ಇದು ಒಂದು. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಸ್ವಲ್ಪ ಪಿಂಕ್ ಆರೆಂಜ್ ಥರ ಇದೆ. ಇದು ಕೂಡ ಅಷ್ಟೇ, ನಾನು ಹೇಳಿದ್ನಲ್ವ 2 ಬಂದಿದೆ ಒಂದೊಂದು ಕಲರ್ ಅಂತ ಅಂದ್ಬಿಟ್ಟು. ಸೊ ಇದು ಕೂಡ ಅಷ್ಟೇ. ನೆಕ್ಸ್ಟು ಆವಾಗ ಬ್ಲೂ ಅಲ್ಲಿ ತೋರಿಸಿದೆ ಅಲ್ವಾ, ಸೊ ಇನ್ನೊಂದು ಬ್ಲೂ ಇದೆ. ಹಾಗೆಯೇ ಇದು ಒಂದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಸ್ಮೂತ್ ಆಗಿದೆ, ತುಂಬ ಲೈಟ್ ವೇಟ್ ಇದೆ, ಚೆನ್ನಾಗಿ ಇಟ್ಕೋಬೋದು. ಇಷ್ಟು ಚಿಕ್ಕದಾಗಿ ಕೂಡ ಮಡ್ಚ್ಬೋದು ನೋಡಿ, ಇಷ್ಟು ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕದು ಬೌಲ್ ಬರುತ್ತಲ್ಲ, ತಾಮ್ರದ ಥರದ್ದು, ಆ ಥರದ್ದು ಮಾಡಿದ್ದೆ ಒಂದು 8 ಪೀಸನ್ನು. ಸೊ ಅದನ್ನು ಕೂಡ ಪ್ಯಾಕೆಟಲ್ಲಿ ಹಾಕಿ ಅರ್ಶಿನ ಕುಂಕುಮಕ್ಕೆ ಬಂದವರಿಗೆ ಕೊಡ್ಬೋದು ಅಂತ. ಬಟ್ ಗೊತ್ತಿಲ್ಲ, ನಾಳೆ ಬಂದರೆ ಓಕೆ, ಹಬ್ಬದ ದಿನ ಬಂದರೂ ಕೂಡ ಪ್ಯಾಕಲ್ಲಿ ಹಾಕಿ ಕೊಡ್ಬೋದು, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಸೊ ನೆಕ್ಸ್ಟು ಇದೊಂದು ದುಪ್ಪಟ್ಟ ಹಾಗೆ ತೊಗೊಂಡಿದ್ದು, ಸ್ವಲ್ಪ ಕಮ್ಮಿ ಬೆಲೆಗೆ ಇತ್ತು, 80 to 90 ರೂಪೀಸ್ ಏನೋ ಅನ್ಕೋತೀನಿ. ಸೊ ಇದು ಒಂದನ್ನು ತೊಗೊಂಡಿದ್ದು. ನೆಕ್ಸ್ಟು ಇದು ಒಂದು ದುಪ್ಪಟ್ಟ, ಇದು ಕೂಡ ಅಷ್ಟೇ ಕಾಟನು. ನೆಕ್ಸ್ಟ್ ಇದು ನೋಡಿ, ಇದೊಂದು ಕಾಟನ್ ಟಾಪನ್ನು ತೊಗೊಂಡೆ ನಾನು, 500 ರೂಪೀಸ್ದು. ಸೊ ಮೆರೂನ್ ಕಲರಲ್ಲಿ ಇರೋದು, ತುಂಬ ಚೆನ್ನಾಗಿ ಅನಿಸ್ತು. ಇದಕ್ಕೆ ಪ್ಯಾಂಟ್ ಇದೆ ಈ ಥರ ಕಲರಲ್ಲಿ. ನೆಕ್ಸ್ಟು ದುಪ್ಪಟ್ಟ ಕೂಡ ಇದೆ. ಸೊ ಇದು ದುಪ್ಪಟ್ಟ, ಇದು ಪ್ಯಾಂಟು, ಇದು ಟಾಪು. ಸೊ ಈ ಥರ ಇದು ತುಂಬ ಚೆನ್ನಾಗಿದೆ ಅಲ್ವಾ ಕಲರ್. ಇದು ಮೆರೂನ್ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಫುಲ್ ಸೆಟ್ಗೆ ಬಂದುಬಿಟ್ಟು 500 ರೂಪೀಸ್. ಇದು ಔಟ್ಸೈಡಲ್ಲಿ ತೊಗೊಂಡಿದ್ದು, ಮೀಶೋದು ತೊಗೊಂಡಿದ್ದಲ್ಲ. ಹಾಗೆಯೇ ಹಬ್ಬದ ದಿನ ನಾನು ಈ ಸ್ಯಾರಿ ವೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಇದು ಬಂದು ನಮ್ಮ ರಿಲೇಟಿವ್ಸ್ ಮದುವೆಯಲ್ಲಿ ಹಾಕಿದ್ದು. ಸೊ ಇದನ್ನು ಹಾಕೋಬೇಕು, ಇಲ್ಲಾದರೆ ಇದು ಒಂದು ಸ್ಯಾರಿ ಇದೆ, ಇದನ್ನ ತಮ್ಮನ ಹೆಂಡತಿ ಕೊಟ್ಟಿದ್ದು. ನಾನು ತಮ್ಮನ ಮದುವೆಗೆ ಹೋಗಿದ್ನಲ್ವ, ಸೊ ಅವಾಗ ಮನೆಗೆ ಬರಬೇಕಾದ್ರೆ ಅರ್ಶಿನ ಕುಂಕುಮಕ್ಕೆ ಈ ಸ್ಯಾರಿಯನ್ನು ಕೊಟ್ಟಿದ್ದು. ಇದನ್ನು ಹಾಕೋಬೇಕು, ಇಲ್ಲಾಂದರೆ ಸೇಮ್ ಅದೇ ಥರ ಕಲರ್ ಚೇಂಜ್ ಇರೋದು ಈ ಸ್ಯಾರಿ ಬಂದಿದೆ. ಸೊ ಇದು 3ರಲ್ಲಿ ಯಾವುದಾದ್ರೂ ಒಂದು ಸ್ಯಾರಿಯನ್ನು ಹಾಕೋತೀನಿ. ಸೊ ಇದಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಇನ್ನೂ ಚೆನ್ನಾಗಿರೋದಿತ್ತು, ಕ್ಯೂಟ್ ಆಗಿರೋದು ಒಂದು 2-3 ಥಿಂಗ್ಸ್ಗಳು ಬರಬೇಕು. ಅಂದರೆ ಇದು ಬರುತ್ತಲ್ವ, ವಾಟರ್ ಹಾಕಿಬಿಟ್ಟು ಅದರಲ್ಲಿ ಫ್ಲವರೆಲ್ಲ ಮೇಲೆ ಹಾಕೋದು ಚೆನ್ನಾಗಿತ್ತು, ಒಂಥರ ಈ ಥರ ಇತ್ತು. ಆ ಕಡೆ ಈ ಕಡೆ ಎಲ್ಲ ದೀಪ ಇಡೋದು, ಆ ಥರದೊಂದಿತ್ತು. ಮತ್ತು ಇನ್ನೊಂದು ಯಾವುದಂದರೆ ಅದೇ ಹೇಳಿದ್ನಲ್ವ, ಚಿಕ್ಕದು ತಾಮ್ರದ್ದು ಬಟ್ಲು ಬರುತ್ತಲ್ವ ಅರ್ಶಿನ ಕುಂಕುಮ ಕೊಡೋಕ್ಕೆ, ಅದೊಂದು ಬರಬೇಕು. ಮತ್ತು ತುಪ್ಪದ ಬತ್ತಿಗಳನ್ನು ಮಾಡಿದೆ, ಅದೊಂದು ಬರಬೇಕು. ಸೊ 3-4 ಥಿಂಗ್ಸ್ಗಳು ಬರಬೇಕಿತ್ತು, ಬಟ್ ನಾಳೆ ಗಡ್ಬಿಡಿ ಆಗಿಬಿಡುತ್ತಲ್ವ, ನಾಳೆ ಇನ್ನೇನು ಹಬ್ಬನೇ, ಹಾಗಾಗಿ ನಾಳೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ಎಲ್ಲವನ್ನ ಸೇರಿಸಿ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.